ವೀಕ್ಷಕರೇ, ಧನಿಷ್ಠ ನಕ್ಷತ್ರದವರ ಉದ್ಯೋಗದ ಬಗ್ಗೆ, ಕೆಲಸದ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ. ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಅನ್ನ ಆಗೋದಕ್ಕೆ, ನನ್ನ ಜೀವನದಲ್ಲಿ ನಾನು ಇಂಪ್ರೂವ್ಮೆಂಟ್ ಆಗೋದಕ್ಕೆ ನಾನು ಯಾವ ಕೆಲಸ ಮಾಡಬೇಕು, ನನ್ನ ನಕ್ಷತ್ರದವರಿಗೆ ಯಾವ ಒಂದು ಉದ್ಯೋಗ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಲಾಭ ಆಗುತ್ತೆ ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂಥ ವಿಷಯ ಟಾಪಿಕ್ ಅನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಜೊತೆಗೆ ಯಾವಾಗ್ಲೂ ನೀವು ಒಂದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ತಮಗೆ ಸಿಗುತ್ತೆ. ಕೊನೆ ತನಕ ನೋಡಿ, ಅಂದ್ರೆ ಮಾತ್ರ ನಿಮ್ಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ಯಾಕ್ ತಡ, ನೇರವಾಗಿ ಒಂದಿಷ್ಟು ಸ್ಪಷ್ಟವಾಗಿ ತಿಳಿಯೋ ತರ ತಿಳಿಸುವ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಧನಿಷ್ಠ ನಕ್ಷತ್ರ ಅನ್ನುವಂತಹ ನಕ್ಷತ್ರ ನೋಡಿ, ನಕ್ಷತ್ರದ ದೇವತೆ ವಸು ಆಗಿರ್ತಕ್ಕಂಥದ್ದು. ವಸು ಅನ್ನುವಂತ ದೇವತೆ ನಕ್ಷತ್ರದ ದೇವತೆ. ಇನ್ನು ಮಕರ ರಾಶಿಯಲ್ಲಿ 2 ಚರಣಗಳು, ಕುಂಭ ರಾಶಿಯಲ್ಲಿ 2 ಚರಣಗಳು ಈ ಧನಿಷ್ಠ ನಕ್ಷತ್ರದ್ದು ಬರುತ್ತೆ. ಮಕರ ರಾಶಿಯ ಅಧಿಪತಿ ಯಾರು? ಶನಿ. ಕುಂಭ ರಾಶಿಯ ಅಧಿಪತಿಯು ಶನಿ ಆಗಿರುವಂತದ್ದು. ಇನ್ನು ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಮಂಗಳ. ಇನ್ನು ಈ ನಕ್ಷತ್ರದವರ ಒಂದು ಜೀವನದ ಒಂದು ವಿಚಾರ ನೋಡೋದಾದ್ರೆ ನೋಡಿ, ದೃಢವಾಗಿರ್ತಕ್ಕಂಥ ಇಚ್ಛಾಶಕ್ತಿ. ಇವತ್ತಿಗೂ ಒಂದು ನಿರ್ಧಾರ ಮಾಡಿದ್ರು ಅಂತಂದ್ರೆ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತಕ್ಕಂಥ ಮನಸ್ಥಿತಿ, ಜೊತೆಗೆ ಒಂದು ಮನಸ್ಸಿನಲ್ಲಿ ಸಾಹಸವಾಗಿರ್ತಕ್ಕಂಥ ಗುಣ ಇರುತ್ತೆ. ಶೌರ್ಯ ಅನ್ನುವಂತಹ ಒಂದು ಗುಣ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಜೊತೆಗೆ ಯಾರೋ ಕಷ್ಟದಲ್ಲಿದ್ರೆ ಉದಾರವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಇವತ್ತಿಗೂ ಕಷ್ಟದಲ್ಲಿದ್ದವರಿಗೆ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ. ಯಾರಿಗಾದ್ರೂ ಬೆನ್ನಿಗೆ ಹಾಕೊಂಡು ಹೊರಟ್ರು ಅಂತಂದ್ರೆ ಅವ್ರಿಗೆ ದಡ ಮುಡಿಸೋವರೆಗೆ ಬಿಡುವಂತ ವ್ಯಕ್ತಿಗಳಲ್ಲ. ಇನ್ನು ಗುಪ್ತವಾಗಿರ್ತಕ್ಕಂಥ ದಾನಿ, ಕೊಟ್ಟಿರುವಂತ ದಾನ, ಮಾಡಿರುವಂತ ಕೆಲಸ ಯಾವತ್ತಿಗೂ ಜನಗಳ ಮುಂದೆ ಹೇಳಬೇಕನ್ನುವಂತ ಮನಸ್ಥಿತಿ ಅಲ್ಲ, ಯಾವತ್ತಿಗೂ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿತ್ವ. ಇನ್ನು ವಚನಬದ್ಧವಾಗಿರ್ತಕ್ಕಂಥ ಮಾತು ಕೊಟ್ರು ಅಂತಂದ್ರೆ ಮುಗಿದೋಯ್ತು, ಕೊಟ್ಟಂತ ಮಾತಿಗೆ ಸದಾ ಗಟ್ಟಿಯಾಗಿ ನಿಲ್ಲುವಂತಹದ್ದು. ಜೊತೆಗೆ ಈ ಸಂಗೀತ ಅಥವಾ ಲೇಖನ ಪ್ರೇಮಿಗಳಾಗಿರುವಂತದ್ದು, ಕ್ರೀಡಾಪಟುಗಳಾಗಿರುವಂತದ್ದು, ಕ್ರೀಡೆಗೆ ಬಹಳಷ್ಟು ಮನಸ್ಸೋಲುವಂಥದ್ದು. ಮತ್ತೆ ಯಾವತ್ತಿಗೂ ಕೂಡ ಪ್ರತಿಕ್ಷಣ ಒಂದು ಹೋರಾಟದ ಜೀವನ, ಹೋರಾಟದ ಒಂದು ಬದುಕು ಇರುತ್ತೆ. ಭಾಷೆಯ ಮೇಲೆ ಬಹಳಷ್ಟು ಹಿಡಿತ ಇರತಕ್ಕಂಥದ್ದು, ಮಾತಿನಲ್ಲಿ ಬಹಳ ಹಿಡಿತ ಇರುತ್ತೆ. ಸಿಟ್ಟು ಆಗೋದಿಲ್ಲ. ಸಾಮಾನ್ಯವಾಗಿ ಸಿಟ್ಟಾಯ್ತು ಅಂತಂದ್ರೆ ತುಂಬಾ ಕ್ರೋಧಗೊಳ್ಳುವಂತಹ ಮನಸ್ಥಿತಿ ಈ ಒಂದು ಧನಿಷ್ಠ ನಕ್ಷತ್ರದವರಿಗೆ ಇರತಕ್ಕಂಥದ್ದು. ಇಂತಹ ಧನಿಷ್ಠ ನಕ್ಷತ್ರದವರಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಲಾಭ ಆಗುತ್ತೆ, ಬೇಡ, ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅನ್ನುವಂತಹ ಮುಖ್ಯವಾದ ಅಂಶವನ್ನು ನೋಡೋದಾದ್ರೆ ನೋಡಿ, ಈ ಪೂರ್ವಜರಿಂದ ಬಂದಿರತಕ್ಕಂತಹ ಉದ್ಯೋಗ, ಕುಲಕಸುಬು ಅಂತ ಹೇಳ್ತೀವಲ್ಲ, ಕುಲದಿಂದ ಬಂದಿರತಕ್ಕಂತ ಉದ್ಯೋಗದ ಮೇಲೆ ಬಹಳಷ್ಟು ಕಾನ್ಸಂಟ್ರೇಷನ್ ಇರತಕ್ಕಂತಹ ಒಂದು ಲಕ್ಷಣಗಳು ಕಂಡುಬರುತ್ತೆ. ಅದರಿಂದ ಲಾಭ ಕೂಡ ಗಳಿಸುವಂತಹ ಸಾಧ್ಯತೆಗಳು ಕಂಡುಬರುವಂತದ್ದು. ಇನ್ನು ಈ ಕಬ್ಬಿಣ, ಅದಿರು, ಪಾತ್ರೆಗಳು, ಶಿಲ್ವಾರು, ಆಲ್ಯೂಮಿನಿಯಂ, ಸ್ಟೀಲು ಇಂತಹ ಕ್ಕೆ ಸಂಬಂಧಿಸಿರತಕ್ಕಂತಹ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಲಾಭ ಇರುತ್ತೆ. ಪಾತ್ರೆಗಳ ವ್ಯಾಪಾರದಲ್ಲಿ ಸಿದ್ಧಪಡಿಸುವಂತದ್ರಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಜೊತೆಗೆ ಬಹಳಷ್ಟು ಜನ ಬೇಟೆಗಾರರು ಅಥವಾ ಗಣಿ ಅಥವಾ ಮಣ್ಣಿಗೆ ಸಂಬಂಧಿಸಿರತಕ್ಕಂಥ ವ್ಯವಹಾರಗಳು, ಈ ಮಣ್ಣಿನಲ್ಲಿ ಖನಿಜ ಸಂಪತ್ತು ಅಥವಾ ಮಣ್ಣಿಗೆ ಸಂಬಂಧಿಸಿರುವಂತದ್ದು, ಕೃಷಿ, ಈ ರೀತಿಯಾಗಿರುವಂತಹ ಮಣ್ಣಿಗೆ ಒಂದು ಅಟ್ಯಾಚ್ ಇರತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಅದರಲ್ಲಿ ಸಫಲ ಕೂಡ ಆಗುವಂಥದ್ದು. ಇನ್ನು ಇಂಜಿನಿಯರ್ ಆಗಿ ಕೆಲವೊಂದು ಜನ ಸೇವೆ ಸಲ್ಲಿಸ್ತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಆದಾಯ ಕರ ಇಲಾಖೆಯಲ್ಲಿ, ಇನ್ನು ಪಶು ಸಂಗೋಪನೆ ಇಲಾಖೆಯಲ್ಲಿ ಅಥವಾ ಗೃಹ ಮಂಡಳಿಯಲ್ಲಿ ಅಥವಾ ಧರ್ಮಶಾಲೆಗಳು, ಗೋಶಾಲೆಗಳು, ಇಂತಹ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು. ಈ ಸ್ವಲ್ಪ ಆದಾಯಕರ ಅಂತಂದ್ರೆ ಈ ಮುನ್ಸಿಪಾಲಿಟಿ, ಸೇಲ್ಸು ಅಥವಾ ಈ ಆದಾಯಕ್ಕೆ ಸಂಬಂಧಿಸಿರುವಂತದ್ದು, ಬ್ಯಾಂಕು, ಈ ರೀತಿಯ ಸಂಬಂಧಿಸಿರ್ತಕ್ಕಂಥ ಉದ್ಯೋಗ ಮಾಡುವಂತ ಸಾಧ್ಯತೆ ಇರುತ್ತೆ. ಅಥವಾ ಇಂಥ ಉದ್ಯೋಗ ಮಾಡಿದ್ರೆ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಈ ಜೀವ ವಿಮಾ ಏಜೆಂಟ್ ಆಗಿ ಕೆಲಸ ಮಾಡುವಂತದ್ದು, ಹಣಕಾಸಿಗೆ ಸಂಬಂಧಪಟ್ಟಂತ ಏಜೆಂಟ್ ಆಗ್ಬೋದು, ಅಥವಾ ವಿಮೆಗೆ ಸಂಬಂಧಿಸಿರುವಂತಹ ಬ್ಯಾಂಕುಗಳಿಗೆ ಸಂಬಂಧಿಸಿರತಕ್ಕಂತಹ ಕೆಲಸಗಳಲ್ಲಿ
ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ. ಇಂಥ ಕೆಲಸ ಮಾಡಿದ್ರೆ ಲಾಭ ಕೂಡ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ತತ್ವಜ್ಞಾನಿಗಳು, ಬಹಳಷ್ಟು ವಿಚಾರವಂತರು, ಬುದ್ಧಿವಂತರು, ಬಹಳಷ್ಟು ಸಮಸ್ಯೆಗಳನ್ನ ಸರಿ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿರ್ಬೋದು, ನ್ಯಾಯಾಲಯ ಅಥವಾ ನ್ಯಾಯಾಧೀಶರಾಗ್ಬೋದು, ವಕೀಲರಾಗ್ಬೋದು, ಕೋರ್ಟ್ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹುದ್ದೆಯಲ್ಲಿ ಇರತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಂಡು ಬರುತ್ತೆ. ಇನ್ನೂ ಬಹಳಷ್ಟು ಕ್ಷೇತ್ರಗಳಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ನಿಮಗೆ ಲಾಭ ಆಗುತ್ತೆ ಅನ್ನುವಂತಹ ಮುಖ್ಯವಾದ ಅಂಶಗಳು, ಜೊತೆಗೆ ಆರೋಗ್ಯದ ಒಂದು ಮುಖ್ಯವಾದ ಅಂಶ ಹೇಳುವಂತದ್ದಿದೆ. ಅಂದ್ರೆ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಮುಂದಿನ ವಿಡಿಯೋ ತುಂಬಾ ಅತ್ಯುತ್ತಮವಾಗಿರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ 80ರಿಂದ 100 ಪುಟ ಇರುತ್ತೆ. ಅದು ನಿಮ್ಮದೇ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಮೂಳೆಗೆ ಸಂಬಂಧಿಸಿರ್ತಕ್ಕಂತಹ ವೈದ್ಯರಾಗಿ ಕೆಲಸ ಮಾಡುವಂಥದ್ದು ಅಥವಾ ವೈದ್ಯಕೀಯ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಅಂತ ಕ್ಷೇತ್ರದಲ್ಲಿ ಒಳ್ಳೆ ಲಾಭಗಳು ಕೂಡ ಗಳಿಸಬಹುದು. ಇನ್ನು ಈ ವೈದ್ಯಕೀಯ ತಜ್ಞರಾಗಿರುವಂತದ್ದು ಸಾಧ್ಯತೆಗಳು ಕಂಡು ಬರುತ್ತೆ. ಪುನರ್ವಸತಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು, ಜೊತೆಗೆ ಯಾವುದೇ ತರದ ಉದ್ಯೋಗ ಕೊಟ್ಟರು ಕೂಡ ಸಮರ್ಥರಾಗಿ ನಿಭಾಯಿಸ್ತೀರಿ. ಆದ್ರೆ ಇಂಥ ಕ್ಷೇತ್ರದಲ್ಲಿ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ. ಈ ಆಯುಧಗಳು ತಯಾರಿಕೆಯಲ್ಲಿ, ಬಿಡಿ ಭಾಗಗಳು ತಯಾರಿಕೆಯಲ್ಲಿ, ಅಥವಾ ಈ ಮಿಷನರಿಗಳ ಬಿಡಿ ಭಾಗಗಳು ಅಥವಾ ಮ್ಯಾನುಫ್ಯಾಕ್ಚರ್ಗಳು, ಕ್ವಾರಿಗಳು, ಕಂಪನಿಗಳು, ಇಂತಹ ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿದೆ. ಮದ್ಯದ ಉದ್ಯೋಗ ಮಾಡುವಂಥದ್ದು, ಇನ್ನು ಸಿಮೆಂಟಿನ ಉದ್ಯೋಗವನ್ನು ಮಾಡುವಂಥದ್ದು, ಹವಾಮಾನ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು, ಇನ್ನು ವಾಹನದಲ್ಲಿ ಮಿಷನ್ ವಾಹನಗಳು, ಇಂತಹ ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಅವಕಾಶಗಳು ಇರುತ್ತೆ. ಗುಪ್ತಚರ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಒಳ್ಳೆ ಅವಕಾಶಗಳು ಇರತಕ್ಕಂಥದ್ದು. ಈ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನ ಇನ್ನು ನಿಮಗೆ ನೋಡಿ, ಕೃಷಿಯಲ್ಲಿ ಒಳ್ಳೇದಿದೆ. ಆಮೇಲೆ ಇದ್ದಿಲು, ಇನ್ನು ಲೋಹದ ಉದ್ಯಮಗಳು, ಇನ್ನು ಅನ್ವೇಷಕಗಳು, ಮತ್ತೆ ಗಣಿ, ಇಂಜಿನಿಯರ್, ಸಂಚಾರ ಕೇಂದ್ರ ಅಥವಾ ಮುದ್ರಣ ಸೇವೆ, ಪೌಂಡ್ರಿ ಮಾಡ್ತಕ್ಕಂಥದ್ದು, ಇಂತಹ ಒಂದು ಯಂತ್ರ, ತೈಲ ವ್ಯಾಪಾರ, ಇನ್ನು ಪುನರ್ವಸತಿ, ಇಂತಹ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಲಾಭಗಳು ಗಳಿಸ್ತಕ್ಕಂಥದ್ದು. ಇನ್ನು ವಾಸ್ತುಕಲೆಯಲ್ಲಿ ಶಿಲ್ಪಕಲೆ, ವಾಸ್ತುಕಲೆ, ಮತ್ತೆ ಗುತ್ತಿಗೆದಾರಿಕೆ, ಯಾವ್ದಾದ್ರು ಗುತ್ತಿಗೆಯಿಂದ ಕೆಲಸ ಮಾಡುವಂಥದ್ದು, ರಿಯಲ್ ಎಸ್ಟೇಟು, ದೂರದರ್ಶನ, ದೂರವಾಣಿ, ಮತ್ತೆ ಈ ಮೊಬೈಲ್ ಸಂಬಂಧಿಸಿರುವಂತದ್ದು, ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂತಹ, ಜೊತೆಗೆ ಈ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸ್, ಇಂತಹ ಇಲೆಕ್ಟ್ರಾನಿಕ್ಸ್ ಐಟಮ್ಗಳಲ್ಲಿ ಒಳ್ಳೆಯ ಒಂದು ಅವಕಾಶಗಳಿರುತ್ತೆ. ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಇನ್ನು ರೇಷ್ಮೆ, ಇನ್ನು ಲಿಪಿ, ಇನ್ನು ಪಾತ್ರೆಗಳ ಮಾರಾಟ ಸಹಜವಾಗಿ ನಿಮ್ಗೆ ಬಹಳ ಲಾಭ ಆಗುತ್ತೆ. ಇನ್ನು ಈ ಬೆರಳಚ್ಚು ಮತ್ತೆ ಕಂಪ್ಯೂಟರ್ ಸಹಜವಾಗಿ ಟೈಪ್ ಕೀಪರ್ ಆಗಿ ಕೆಲಸ ಮಾಡುವಂಥದ್ದು, ಇನ್ನು ನಿರೀಕ್ಷಕರಾಗಿ, ಇನ್ಸ್ಪೆಕ್ಟರ್ ಆಗಿ, ಈ ರೀತಿಯಾಗಿರ್ತಕ್ಕಂತಹ ಸೇನೆಯಲ್ಲಿ ಕೆಲಸ ಮಾಡುವಂತದ್ದು ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ವಿಭಾಗಗಳಲ್ಲಿಯೂ ಕೂಡ ನಿಮ್ಮ ಚಾಪ್ ಇದೆ. ಆದ್ರೆ ಈಗ ನಾವು ಹೇಳಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಾಣುವಂತಹ ಸಾಧ್ಯತೆಗಳಿರುತ್ತೆ. ಈಗ ಆಲ್ರೆಡಿ ಯಾರಾದ್ರೂ ಇಂಥ ವೃತ್ತಿ ಜೀವನ ಮಾಡ್ತಾ ಇರಬಹುದು ಈ ನಕ್ಷತ್ರದವರು, ಧನಿಷ್ಠ ನಕ್ಷತ್ರದವರು. ಇನ್ನು ಯಾವಾಗಲೂ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಎಚ್ಚರಿಕೆ ಏನು ವಹಿಸ್ಬೇಕು ಅಂತಂದ್ರೆ, ಈ ಕಾಲಿನ ಮೂಳೆಗಳ ಬಗ್ಗೆ ಎಚ್ಚರಿಕೆ ಇರಬೇಕು.
ಸ್ವಲ್ಪ ಈ ಮೂರ್ಛೆಯಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಹೃದಯದ ಆರೈಕೆಯನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ದೊಡ್ಡ ಮೇಜರ್ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಒಂದಿಷ್ಟು ಎಚ್ಚರಿಕೆ ಕಾಳಜಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಳ್ಳೆಯದು. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇಂತಹ ಉದ್ಯೋಗಗಳನ್ನ ಮಾಡಿ ಸಕ್ಸಸ್ ಅನ್ನ ಕಾಣಿ, ಒಳ್ಳೆ ಫಲಗಳು ಸಿಗಲಿ. ಮತ್ತೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 27 ನಕ್ಷತ್ರದವರ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.